ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಸಾಕತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಇವತ್ತು ಒಂದು ಎನಿಮೆ ಶೋ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನೊಂದು ಎನಿಮೆ ಶೋ ನೋಡಿದ್ದು, ಮತ್ತೆ ಆ ಎನಿಮೆ ಶೋ ಎಷ್ಟು ಸೈಕಾಗಿತ್ತಂದರೆ ಐ ಕಾಂಟ್ ಈವನ್ ಟೆಲ್ ಯು. ನೀವು ಅದನ್ನು ಒಂದ್ಸರಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೈಕಾಗಿರುವಂಥ ಒಂದು ಎನಿಮೆ ಶೋ ಅಂತ. ಶೋ ಹೆಸರು ತುಂಬ ಜನ ಕೇಳಿರ್ತೀರಾ, ಜುಜುತ್ಸು ಕೈಸನ್ ಅಂತ. ಆದರೆ ನಾನು ಇದರದ್ದು ಫಸ್ಟ್ ಸೀಸನ್ ನೋಡಿಲ್ಲ, ಸೆಕೆಂಡ್ ಸೀಸನ್ ನೋಡಿಲ್ಲ, ಡೈರೆಕ್ಟ್ ಥರ್ಡ್ ಸೀಸನ್ ನೋಡಿದೆ. ನಂಗೆ ಇದ್ರ ಬಗ್ಗೆ ಅಂಥದ್ದು ಗೊತ್ತಿರಲಿಲ್ಲ. ಕೇಳಿದ್ದೆ ಜುಜುತ್ಸು ಕೈಸನ್ ಅಂದರೆ ಒಳ್ಳೇದೊಂದು ಎನಿಮೆ ಶೋ ಅಂತ, ಬಟ್ ನಾನು ಇಲ್ಲಿ ತನಕ ನೋಡಿರಲಿಲ್ಲ. ಸೊ ಫೈನಲಿ ನಾನು ಡಿಸೈಡ್ ಮಾಡಿದೆ ಸೀಸನ್ 3 ಡೌನ್ಲೋಡ್ ಮಾಡಿ ನೋಡುವಂತ. ನಂಗೆ ಆವಾಗ ಒಂದು ಡೌಟ್ ಬಂತು, ಸೀಸನ್ 1 ನೋಡಿಲ್ಲ, 2 ನೋಡಿಲ್ಲ, ಯಾಕಪ್ಪ ನೋಡ್ತಿದ್ದೆ 3 ಅಂತ. ಬಟ್ ಟ್ರೈ ಮಾಡುವ ಅಂತ ನೋಡಿದೆ. ಗುರು ಹೆಂಗಪ್ಪ ಇದೆಲ್ಲ ಮಾಡ್ತಾರೆ, ಎನಿಮೇಷನ್ ಒಂದು ಬಡ್ದಿಗಿಟ್ರೆ ಎನಿಮೆ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಆ್ಯಕ್ಷನ್ಸ್ ಅಂತೂ ಬೆಂಕಿ. ಹೆಂಗೆ ಅವನು ಕೈಯಲ್ಲೇ ಬರಿಬೇಕಲ್ಲ, ಅದು 2D ಅನಿಮೇಷನ್. 3D ಆದರೆ ಅವನು ಸಿಸ್ಟಮಲ್ಲಿ ಮಾಡ್ಬೋದು. 2D ಅನಿಮೇಷನ್ ಡ್ರಾ ಮಾಡೇ ಮಾಡಬೇಕಲ್ಲ, ಹೆಂಗೆ ಡ್ರಾ ಮಾಡಿರ್ತಾವ ಗುರು ಗುರು ಗುರು. ನಂಗೆ ಅದೇ ಒಂಥರ, ನಂಗೊಂದು ಮೈಂಡ್ಗೆ ಒಂಥರ ಹುಳ ಬಿಟ್ಟಂಗಾಯ್ತು. ಹೆಂಗಪ್ಪ ಹೆಂಗೆ ಮಾಡಿರ್ತಾರೆ. ಫಸ್ಟ್ ಎಪಿಸೋಡಿಂದನೇ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಆ್ಯಕ್ಷನ್ಸು ನೆಕ್ಸ್ಟ್ ಲೆವೆಲು. ಸೆಕೆಂಡ್ ಎಪಿಸೋಡಲ್ಲೂ ಆ್ಯಕ್ಷನು. ಅದೆಲ್ಲ ನೀವು ಥಿಂಕ್ ಮಾಡ್ಲಿಕ್ಕಾಗಲ್ಲ, ಒಂದು 2D ಅನಿಮೇಷನಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕಾಗ್ತದೆ ಅಂತ. ಬಟ್ ದಿ ಡಿಡ್ ಇಟ್ ಆ್ಯಂಡ್ ದಿ ಡಿಡ್ ಇಟ್ ಲೈಕ್ ಅ ಪ್ರೋ ಮ್ಯಾಕ್ಸ್. ಹಂಗೆ ಮಾಡಿಬಿಟ್ಟಿದ್ದಾರೆ. ಇದರಿಂದ ನಾನೊಂದು ಗ್ಯಾರಂಟಿ ಹೇಳ್ತೇನೆ, ನಾನು ಆವಾಗ ಇನ್ನು ಎನಿಮೆ ಶೋಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಯಾಕಂದರೆ ಕ್ರೇಜಿ ಫ್ಯಾನ್ ಆಫ್ ಇಟ್ ರೈಟ್ ನಾವು. ಸೊ ಸೀಸನ್ 4 ನೋಡ್ತೇನೆ ಈಗ. 1 and 2 ಸೀಸನ್ ನೋಡಬೇಕು ನನಗೆ. ಅದು ಯಾಕಂದರೆ ಜಾಸ್ತಿ ಟೈಮ್ ಸಿಗಲ್ಲ. ಇದ್ರದ್ದು 12 ಎಪಿಸೋಡು, ಬಟ್ ಹಿಂದಿನ ಸೀಸನ್ಸಲ್ಲಿ ಐ ಥಿಂಕ್ 25-22 ಎಪಿಸೋಡ್ಸ್ ಇರ್ತದೆ. ಅದೆಲ್ಲ ಕವರ್ ಮಾಡಬೇಕಾದ್ರೆ ತುಂಬ ಟೈಮ್ ತಾಗ್ತದೆ. ಈಗ 12 ಎಪಿಸೋಡ್ ನೋಡಲಿಕ್ಕೆ ನನಗೆ 2 ದಿವಸ ತಾಗ್ತದೆ, ಯಾಕಂದರೆ ನಾನು ಕೆಲಸಕ್ಕೆ ಹೋಗ್ತೇನೆ, ಬಂದು ಅದೆಲ್ಲ ನೋಡಬೇಕು. ಸೊ ಬಟ್ ವರ್ತ್ ವಾಚಿಂಗ್, ಟೈಮ್ ವೇಸ್ಟ್ ಆಗಿಲ್ಲ. ಕೆಲವೊಂದ್ಸರಿ ಕೆಲವು ಮೂವಿ ನೋಡಿದ್ರೆ, ಇಲ್ಲಾಂದ್ರೆ ಸೀರೀಸ್ ನೋಡಿ ನಮ್ಗೆ ಅನ್ಸುತ್ತೆ ಯಾಕಪ್ಪ ಇಷ್ಟೊಂದು ಟೈಮ್ ಕೊಟ್ಟಿದ್ದನ್ನು ನೋಡಿದ್ವಿ ಅಂತ. ಬಟ್ ಜುಜುತ್ಸು ಕೈಸನ್ ಸೀಸನ್ 3 ನನಗೆ ಹಾಗನ್ಸಿಲ್ಲ. ನೆಕ್ಸ್ಟ್ ಲೆವೆಲ್. ಇದ್ರಲ್ಲಿ ನನಗೆ ಫೇವ್ರೇಟ್ ಕ್ಯಾರೆಕ್ಟರ್ ಆಗಿತ್ತು ಒಬ್ಳು ಲೇಡಿಯದ್ದು, ಹುಡುಗಿ ಅಂತ ಹೇಳ್ಬೋದು. ಅವ್ರ ತಂದೆನೇ ಅವ್ರನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಬ್ರು ಇರ್ತಾರೆ, ಟ್ವಿನ್ಸು. ಸೊ ಅದರಲ್ಲಿ ಒಬ್ಳು ಸಾಯ್ತಾಳೆ, ಇವಳದೇ ಟ್ವಿನ್ಸು. ಆವಾಗ ಸಿಟ್ಟಲ್ಲಿ ಇವಳು ಉಳ್ದವಳು ಇಬ್ಳು ಸಿಸ್ಟರ್ ಇರ್ತಾರಲ್ಲ, ಅವಳು ಹೋಗಿ ಒಂದು ರಕ್ತ ಚರಿತ ಅಂತ ಹೇಳ್ತಾರಲ್ಲ, ಅದಂತ ಹೇಳ್ಬೋದು, ತಬಾಹಿ ಮಾಡಿಬಿಡ್ತಾಳೆ. ಅಂದ್ರೆ ಎಲ್ಲರನ್ನು ಸಾಯಿಸ್ಬಿಡ್ತಾಳೆ. ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಎಂತ ಮಾರಣ ಹೋಮ ಮಾಡ್ತಾರೆ. ಯಾರು ಸಿಗ್ತಾರೆ ಬಿಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲರನ್ನು ಸಾಯಿಸ್ಕೊಂಡು ಹೋಗೋದೆ. ತಂಗಿ ಹೇಳಿರ್ತಾಳೆ, ನೀನು ಧ್ವಂಸ ಸ್ಟಾರ್ಟ್ ಮಾಡಿಬಿಡು, ಯುದ್ಧ ಇನ್ನು ಅಂತ. ಇವಳು ನಿಜವಾಗ್ಲೂ ಒಬ್ಳು ಹುಡುಗಿ ಎಷ್ಟೆಷ್ಟು ದೊಡ್ಡ ಜನರನ್ನೆಲ್ಲ ಸಾಯಿಸಾಕ್ಬಿಡ್ತಾಳೆ. ಅದು ನೆಕ್ಸ್ಟ್ ಲೆವೆಲ್. ಅದು ಆ್ಯಕ್ಷನ್ ಸೀನ್ಸ್ ಎಲ್ಲ ಫ್ಯಾಂಟಾಸ್ಟಿಕ್. ನನಗೆ ಇದ್ರದ್ದು ಲಾಸ್ಟ್ ಎಪಿಸೋಡ್ಗಿಂತ ಆ ಎಪಿಸೋಡ್ ಸೈಕ್ ಅಂತ ಅನಿಸ್ತು ನನಗೆ. ಪ್ರತಿ ಎಪಿಸೋಡ್ ನೋಡುವಾಗ ನೆಕ್ಸ್ಟ್ ನೋಡುವ ಅಂತ ಆಗ್ತಿತ್ತು. ಸೊ ಫೈನಲ್ ಆಗಿ 12 ಎಪಿಸೋಡು ನಾನು ನೋಡಿಬಿಟ್ಟೆ. ನಂಗೆ ಸ್ವಲ್ಪ ಬೋರ್ ಅಂತ ಅನಿಸಿದ್ರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ಲ. ಸೊ ಫೈನಲ್ ಆಗಿ ನೀವು ಇಲ್ಲಿ ತನಕ ನೋಡಿಲ್ಲಾದರೆ ಗೋ ಚೆಕ್ ಇಟ್ ಔಟ್. ಅದು ಒಳ್ಳೆ ಕ್ವಾಲಿಟಿಯಲ್ಲಿ ನೋಡಿ, ಸಕ್ಕದಾಗಿದೆ, ಸೂಪರ್ ಆಗಿದೆ. ಮಸ್ಟ್ ರೆಕಮೆಂಡೆಡ್ ಸೀರೀಸ್ ಜುಜುತ್ಸು ಕೈಸನ್. ಸೊ ನಂದು ವಾಲ್ಪೇಪರ್ ಇನ್ನೂ ಚೇಂಜ್ ಆಗುತ್ತೆ ಐ ಥಿಂಕ್, ನಂದು ಫೋನದ್ದು. ಸೊ ಇದಾಗಿತ್ತು ನನ್ನ ಸಣ್ಣ ಒಪಿನಿಯನ್ ಅಬೌಟ್ ಜುಜುತ್ಸು ಕೈಸನ್ ಸೀಸನ್ 3. ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವು ಆಲ್ರೆಡಿ ಇದನ್ನು ನೋಡಿದರೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇಂಥದ್ದು ವಿಡಿಯೋ ನೋಡ್ತಿರ್ಲಿಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.